ಬೆಳಗಾವಿಯಲ್ಲಿ ಅಕಾಲಿಕ ಮಳೆಗೆ ಮಣ್ಣು ಪಾಲಾದ ದ್ರಾಕ್ಷಿ ಬೆಳೆ. ಅಥಣಿ ತಾಲೂಕಿನ ಹೊಸಟ್ಟಿ ಗ್ರಾಮದಲ್ಲಿ ಮಳೆಗೆ ಬೆಳೆ ನಾಶ ಆಗಿದೆ. 9 ಎಕರೆಯಲ್ಲಿ ದ್ರಾಕ್ಷಿಯನ್ನ ಬೆಳೆದಿದ್ದ ಶಿವು ನಾಯಕ್ ಎಂಬ ರೈತ ಕಳೆದ ರಾತ್ರಿ ಸುರಿದ ಮಳೆ ಗಾಳಿಗೆ ಸಂಪೂರ್ಣವಾಗಿ ಬೆಳೆ ನಾಶವಾಗಿದೆ. ಒಣ ದ್ರಾಕ್ಷಿ ಮಾಡೋಕೆ ಶೆಡ್ನಲ್ಲಿ ಹಾಕಿದ್ದ ಬೆಳೆಗೂ ಕೂಡ ಹಾನಿಯಾಗಿದೆ. ಶೆಡ್ನ ಮೇಲ್ಚಾವಣಿ ಹಾರಿ ಹೋಗಿ ಅವಾಂತರ ಸೃಷ್ಟಿಯಾಗಿರೋದು. ಇನ್ನೆರಡು ದಿನದಲ್ಲಿ ಮಾರುಕಟ್ಟೆಗೆ ಕಳಿಸಬೇಕಾಗಿತ್ತು ದ್ರಾಕ್ಷಿ. ವಿಪರೀತ ಮಳೆ ಗಾಳಿಯಿಂದ ರೈತರ ಬದುಕು ಮುರಾಬಟ್ಟೆ ಆಗ್ಬಿಟ್ಟಿದೆ ಪಾಪ. ಅಕಾಲಿಕ ಮಳೆಗೆ ದ್ರಾಕ್ಷಿ ಬೆಳೆ ಮಣ್ಣು ಪಾಲಾಗಿರುವಂತ ಘಟನೆ ಇದು. ಅಥಣಿ ತಾಲೂಕಿನ ಹೊಸಪಟ್ಟಿ ಗ್ರಾಮದಲ್ಲಿಯೇ ಈ ಒಂದು ಘಟನೆ ಸಂಭವಿಸಿದೆ. ಮಳೆಗೆ ಬೆಳೆ ನಾಶ ಆಗಿರೋದು. 9 ಎಕರೆಯಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ರು ಶಿವು ನಾಯಕ್ ಎಂಬ ರೈತ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಪಾಪ ನೋಡಿ. ಇನ್ನೇನು 2 ದಿನದಲ್ಲಿ ಮಾರುಕಟ್ಟೆಗೆ ಹೋಗಬೇಕಾಗಿತ್ತು ಈ ದ್ರಾಕ್ಷಿಗಳೆಲ್ಲ. ಆದರೆ ಮಳೆಗಾಳಿಗೆ ಸಂಪೂರ್ಣವಾಗಿ ಬೆಳೆ ನಾಶ ಆಗ್ಬಿಟ್ಟಿದೆ. ಒಣ ದ್ರಾಕ್ಷಿ ಮಾಡೋಕೆ ಶೆಡ್ನಲ್ಲಿ ಹಾಕಿದ್ರಂತೆ ಪಾಪ ಈ ಬೆಳೆಯನ್ನ. ಆದರೆ ಶೆಡ್ನ ಮೇಲ್ಚಾವಣಿನೇ ಹಾರಿ ಹೋಗಿದ್ರಿಂದ ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ಬಿಟ್ಟಿದೆ. ಸರ್ ಇದು ನಮಗೆ 12 ಶೆಡ್ ಅದಾವೆ ರೀ. 12 ಶೆಡ್ನಾಗ ರೀ ನಾವು ಹಸಿಕಾಯಿ 10 ಟನ್ ಹಾಕಿದ್ದೇವೆ ರೀ. 120 ಟನ್ ರೀ. ನಾವು ಇದು 12 ಅಂದ್ರೆ ರೀ 48 ಟನ್ ತನಕ ಮೊಣಕಾಕೈತೆ ರೀ. 40 ಟನ್ ತನಕ ರೀ. ಅಂದ್ರೆ ರೀ ಈಗ ರೇಟ ಜಾಸ್ತಿ ಐತ್ರಿ ಸರ್ ಈ ಸಲ ರೀ. ಎಲ್ಲ ಮಾಡಿದ್ರಿ ಸರ್, ಎಲ್ಲ ಕೈ ಬಂತು ಬಾಯಿ ಬರಲ್ದಂಗೆ ಆಗಿತ್ತು ಸರ. ಈಗ ಇಷ್ಟ್ರಾಗಿನ ಒಟ್ಟ ಇನ್ನು ಭಾಳ ಆದ್ರೆ ಒಂದು 8-10 ದಿನದಾಗ ಕುಲ್ಲಾಕಿರಿ ಸರ್ ಏನು ರೀ. ಅಷ್ಟ್ರಾಗ ನಿನ್ನೆ ಮಳೆ ಬತ್ರಿ ಸರ, ಎಲ್ಲ ತಡ್ಪತ್ರಿ ಸಡ್ ನೈಟ್ ರೀ ಎಲ್ಲ ಹರಿದವು ರೀ. ಮತ್ತು ಇವತ್ತು ರೀ ಈಗ ಮತ್ತೆ ಮಳೆ ಆತ್ರಿ. ಈಗೂ ಎಲ್ಲ ಫುಲ್ ಮಳೆ ಆಗಿರಲ್ಲ, ಸಡ್ ನೈಟ ಬ್ಯಾಂಗ್ಡಿ ಎಲ್ಲ ಹರಿದವು ರೀ. ನಮ್ಮ ಲಕ್ಷಾಂತರ ರೂಪಾಯಿ ಎಲ್ಲ ಹಾಳಾಗಿತ್ತು ರೀ. ಎಲ್ಲ ಖರೀದಾಗಿಬಿಟ್ಟೈತೆ ರೀ. ಯಾವುದು ಒಂದು ಬಾಕ್ಸ್ ಚಲೋ ಕಾಣ್ಮತ್ರಿ ಇದ್ರಾಗ ರೀ. ಎಲ್ಲ ನೀರು ಹಡ್ದೈತೆ ರೀ, ತೋದೈತೆ ರೀ, ಎಲ್ಲ ಕಾಳು ಉಬ್ಬ್ಯಾವ ರೀ, ಎಲ್ಲ ಕರ್ರಗೆ ಆಗೈತೆ ರೀ. ಎಲ್ಲ ಕೈ ಬಂತು ಬಾಯಿ ಬರಲ್ದಂಗೆ ಆಗೈತೆ ಸರ್. ಈಗ ಎಲ್ಲ ಚಲೋ ಐತ್ರಿ ಈ ಸಲ ರೇಟ್ ರೀ, ವರ್ಷಕ್ಕಿಂತ ಚಲೋ ಐತೆ ರೀ. ಆ ಮಾಡಿದ್ಕರ ಸರ ಈಗೆಲ್ಲ ಮಾಡೋಟ್ನ ರೀ ಈಗ ಲಾಸ್ಟ್ ಬಂದು ಕೇಸಿನ ಮೊಮೆಂಟ್ದಾಗ ರೀ ಎಲ್ಲ ಬಾದ ಆಗೈತೆ ಸರ್. ಕೈ ಬಂತು ಬಾಯಿ ಬರಲ್ದಂಗೆ ಆತಾರಲ್ಲ ಆ ಟೈಪ್ ಆಗಿದೆ ಸರ್ ಎಲ್ಲ ರೀ. ಸರ್ 2 ದಿನದಾಗ ಅಲ್ಲಿ ಎಲ್ಲ ಕುಲ್ಲಾಕಿರಿ ಸರ್ ಏನು ರೀ. ಏನು ಸರ್ಕಾರ ಏನು ಮಾಡ್ಬೇಕತ್ರಿ ಅದಕ್ಕೆ? ಸರ್ಕಾರ ನಮ್ಗೆ ಒಂದು ನೋಡಿ ಇದಕ್ಕೆ ಒಂದು ಪರಿಹಾರ ಕೊಟ್ಟರೆ ನಮಗೂ ಒಂದು ಅನುಕೂಲ ಆಕೈತೆ ಸರ್. ಇಲ್ಲಾಂದ್ರೆ ಏನಾದ್ರು ಪರಿಸ್ಥಿತಿ ರೀ? ಇಲ್ಲಾಂದ್ರೆ ನಾವೆಲ್ಲ ಈಗ ಎಲ್ಲ ಗಂಡಪಟ್ಟಿ ಲೋನ್ ಮಾಡಿದ್ರಿ ಸರ. ಅದೇನೇ ಐತ್ರಿ ಸರ, ಎಲ್ಲ ಅವರಿಗೆ ಹೇಳೋದು ನಮಗೆ ಎಲ್ಲ ಕಠಿಣ ಆಗ್ತದೆ ಸರ. ಮತ್ತು ಈ ಮುಂದೆ ಖರ್ಚು ಹಾಕ್ಬೇಕು ಸರ. ಈಗಿದ್ದದ ಎಲ್ಲ ಪರಿಹಾರ ಎಲ್ಲ ಕೊಟ್ರಂದ್ರೆ ಒಂದು ಜರ ಇದ್ರೊಳಗೆ ಪಾಡಾಕೈತಿ ಎಲ್ಲ ರೀ. ಇಲ್ಲ ಎಲ್ಲ ನಮಗೆಲ್ಲ ಹಾಳಾಕೈತೆ ರೀ. ಬದುಕೋದ ಕಠಿಣ ಆಕೈತೆ ಸರ್ ಮುಂದೆ ರೀ. ಅಧಿಕಾರಿಗಳು ಯಾರು ಬಂದು ಭೇಟಿ ಕೊಟ್ಟೋಗ್ಯಾರೇನ್ರಿ? ಅಧಿಕಾರಿಗಳು ಸರ ಒಬ್ರು ತೋಟಗಾರ ಸಾಹೇಬ್ರು ಬಂದಿರಿ ಸರ್. ಹಾಂ ರೀ. ಇವ್ರು ಸರ್ ಗುರುರಾಜ್ ಇರುತ್ತಂದ್ರಿ, ನಮ್ಮ ತೋಟಗಾರ ಇಲಾಖೆದವ್ರು ರೀ ಬಂದಿರಿ ಸರ್ ಮುಂಜಾನೆ ರೀ. ಓಕೆ ಬಂದಾಗ ಫೋಟೋ ಹೊಡ್ಕೊಂಡು ಹೋಗ್ಯಾರ ಸರ. ಹಂಗಾಗಿ ಸರ ನೀವು ಏನ್ರಿ ಸರ್ ಇದು ನಮಗೆ 12 ಶೆಡ್ ಅದಾವೆ ರೀ. 12 ಶೆಡ್ನಾಗ ರೀ ನಾವು ಹಸಿಕಾಯಿ 10 ಟನ್ ಹಾಕಿದ್ದೇವೆ ರೀ. 120 ಟನ್ ರೀ. ನಾವು ಇದು 12 ಅಂದ್ರೆ ರೀ 48 ರೀ. ಪ್ರಕೃತಿ